ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ವಿ. ಇವತ್ತು ನಾವು ತಮ್ಮೆಲ್ಲರನ್ನ ಈ ಪತ್ರಿಕಾಗೋಷ್ಠಿಗೆ ಆಹ್ವಾನಿಸಿರ್ತಕ್ಕಂಥ ಉದ್ದೇಶ, ನಾಳೆ ಭಾನುವಾರ 7/6/26 ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ಉದ್ಘಾಟನಾ ಕಾರ್ಯಕ್ರಮ ಆಯೋಜನೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಪಕ್ಷದ ಉದ್ದೇಶ ಮತ್ತು ಮುಂದಿನ ಕಾರ್ಯಯೋಜನೆಗಳ ಬಗ್ಗೆ ತಮ್ಮ ಜೊತೆ ಒಂದಷ್ಟು ವಿಚಾರವನ್ನು ಹಂಚಿಕೊಳ್ಳಿಕ್ಕೋಸ್ಕರ ಇವತ್ತು ತಮ್ಮೆಲ್ಲರನ್ನ ಆಹ್ವಾನಿಸಿದ್ದೀವಿ. ತಾವೆಲ್ಲರೂ ಕೂಡ ಈ ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ಉದ್ದೇಶವನ್ನ ವಿವರಿಸೋದಕ್ಕೆ ಇವತ್ತು ನಮ್ಮೊಂದಿಗೆ ರಾಷ್ಟ್ರೀಯ ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ರಾಷ್ಟ್ರೀಯ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ BK ಮೋಹನ್ ಕುಮಾರ್ ಅವರು ನಮ್ಮ ಪಕ್ಕ ಉಪಸ್ಥಿತರಿದ್ದಾರೆ. ಎದ್ದಿರುವಂತಹ ಎಲ್ಲ ಪತ್ರಕರ್ತ ಮಿತ್ರರು ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಹೆಸರು BK ಮೋಹನ್ ಕುಮಾರ್ ಅಂತೇಳಿ, ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ರಾಷ್ಟ್ರೀಯ ಉಪಾಧ್ಯಕ್ಷರು ಮತ್ತು ಕರ್ನಾಟಕ ಘಟಕದ ಅಧ್ಯಕ್ಷರಾಗಿ ಕೆಲಸ ಮಾಡೋಕ್ಕೆ ಸನ್ನದ್ಧರಾಗಿದ್ದೀನಿ. ಇವತ್ತು ನಿಮಗೆಲ್ಲ ಗೊತ್ತು, ಅತಿ ಹಿಂದುಳಿದ ವರ್ಗಗಳ ಹೆಸರು ಯಾರು ಇರ್ತಕ್ಕೆ ಇಲ್ಲ ರಾಜಕಾರಣಿಗಳು. ಎಲ್ಲರೂ ಇವತ್ತು ನಾವೆಲ್ಲ ಅತಿ ಹಿಂದುಳಿದ ವರ್ಗದವರು ಎಲ್ಲ ನಾವು ಅಹಿಂದ ನಾಯಕ ಅಂತೇಳಿ ನಮ್ಮ ಸಿದ್ದರಾಮಯ್ಯನಿಗೆ ವೋಟ್ ಹಾಕಿ ವಿಧಾನಸೌಧಕ್ಕೆ 8 ವರ್ಷ ಅವರು CM ಆಗಲಿದ್ದು ಸಹಕಾರ ಕೊಟ್ವಿ. ಅದು 8 ವರ್ಷ ಅವರು ಇದ್ದು ಯಾವುದೇ ಒಂದು ಹಿಂದುಳಿದ ವರ್ಗಗಳ ಉದ್ಧಾರ ಅವ್ರು ಮಾಡೋಕ್ಕಾಗಿಲ್ಲ. ಬರೀ ಅವ್ರ ಜಾತಿ ಮಾಡಿಕೊಂಡು ಅವ್ರ ಕೆಲಸ ಮುಗಿಸ್ಕೊಂಡು ಇಳ್ಕೋಬೇಕು. ಇವೆಲ್ಲ ನಾವು ಗಮನಿಸಿದೆ. ವಿಕಾಸಶೀಲ ಇನ್ಸಾನ್ ಪಾರ್ಟಿ ಅತಿ ಹಿಂದುಳಿದ ಅಲೆಮಾರಿ ಎಲ್ಲ ನಾವು 155ರಿಂದ 200 ಜಾತಿಗಳಿದ್ದೀವಿ. 2 ಕೋಟಿ ವೋಟರ್ಸ್ ಇದ್ದೀವಿ ಕರ್ನಾಟಕದಲ್ಲಿ. ಅವರೆಲ್ಲರ ಒಂದು ಧ್ವನಿಯಾಗಲಿಕ್ಕೆ ಈ ವಿಕಾಸಶೀಲ ಇನ್ಸಾನ್ ಪಾರ್ಟಿ ಒಂದು ಕರ್ನಾಟಕಕ್ಕೆ ನಾವು ತಂದಿದ್ದೀವಿ. ಇದು ಬಿಹಾರ ಮೂಲ ಅಂದರು, ಅಲ್ಲಿ ನಮ್ಮ ನಿಷಾದ್ ಅಂತ ಏನು ಕರಿತೀವಿ, ಮಲ್ಲ ಅಂತ ಏನು ಕರಿತೀವಿ, ಮಚ್ಚರ್ವಾಲ ಅಂತ ಏನು ಕರಿತೀವಿ, ಆ ಜಾತಿಗಳು ಇಟ್ಕೊಂಡು ಅಲ್ಲಿ BJP ಪಾರ್ಟಿ ಮಾಡಿದ್ರು. ಇಲ್ಲಿನೂ ಸಹ ನಾವು ಸೇಮ್ ಅದೇ ರೀತಿ ನಾವು ಇಲ್ಲಿ ಗಂಗಾ ಮತ ಕೋಲಿ ಸಮಾಜದವರು ಒಂದು 60ರಿಂದ 70 ಲಕ್ಷ ಜನ ಇದ್ದೀವಿ ಕರ್ನಾಟಕದಲ್ಲಿ. ಅದ್ರ ಜೊತೆಯಲ್ಲಿ ನಾವು ಹಿಂದುಳಿದ ಮತ್ತು ಅತಿ ಹಿಂದುಳಿದ ವರ್ಗದವ್ರನ್ನ ಕರ್ಕೊಂಡು ಇನ್ನೇನಿದೆ ನಮ್ಮ ಈಗ ನಾವು ವೋಟ್ ಹಾಕಿದ್ರೆ ನಮ್ಮ ಕೈ ಕೊಡ್ಬೋದು, ನಿಮ್ಮ ಮಿಕ್ಕಿದೇನಿದೆ ನಮ್ಮದು ನಾವೇ ಮಾಡ್ಕೊಡೋಣ, ನಮ್ಮ ಓಟು ನಮ್ಮ ಯೋಜನೆಗೆ ಅಂತೇಳಿ ನಾವು ಈ ಸತಿ ನಾವು ಎಲೆಕ್ಷನ್ ಒಂದು 70 ಸೀಟು ನಾವು ನಿಲ್ಬೋದು. 70 ಸೀಟಲ್ಲಿ ನಾವು